ಸಿಂಹಾಸನಾಧೀಶ್ವರ ಸಮಸ್ತ ರಾಜಾದಿರಾಜ ವೀರಭುಜಬಲ ಪ್ರತಾಪ ಕನ್ನಡ ರಾಜ್ಯ ರಮಣ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಶ್ರೀ 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 ಕೃಷ್ಣ ದೇವರಾಯ ಸಾರ್ವಭೌಮ ಬಹುಪರಾಕ್ ಬಹುಪರಾಕ್. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಎಲ್ಲರೂ ಕುಳಿತುಕೊಳ್ಳಿ. ಮಂತ್ರಿಗಳೇ, ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವೇ? ಹೌದು ಪ್ರಭು, ನಿಮ್ಮಂತ ದಕ್ಷ ರಾಜರು ಇರುವಾಗ ರಾಜ್ಯ ಸುಭಿಕ್ಷವಾಗಿದೆ, ನಾಡಿನ ಜನತೆ ಕ್ಷೇಮವಾಗಿದ್ದಾರೆ. ಸಂತೋಷ. ಎಲ್ಲವೂ ಆ ವಿರೂಪಾಕ್ಷನ ಕೃಪೆ. ಅಂದ ಹಾಗೆ ಈ ದಿನ ಸಭೆ ಯಾಕೋ ಶಾಂತವಾಗಿದೆಯಲ್ಲ, ಏನು ಕಾರಣ? ಎಲ್ಲರೂ ಬಂದಿದ್ದೀರಾ ಅಲ್ಲವೇ? ಹೌದು ಪ್ರಭು, ಆಸ್ಥಾನದ ಘನ ವಿದ್ವಾಂಸರು, ಪಂಡಿತರು, ಮಂತ್ರಿಗಳು ಎಲ್ಲರೂ ಇಲ್ಲೇ ಇದ್ದೇವೆ. ಹೌದಲ್ಲ, ಆದರೂ ಎಲ್ಲಿ ನಮ್ಮ ತೆನಾಲಿರಾಮ? ಕಾಣುತ್ತಿಲ್ಲವಲ್ಲ. ಆತ ಬಂದಿಲ್ಲವೇ? ಅದಕ್ಕೇನೋ ಸಭೆಯಲ್ಲಿ ಲವಲವಿಕೆ ಇಲ್ಲ. ಯಾಕೆ ಮಹಾರಾಜರೇ? ಸಭೆಯೇ ತುಂಬ ವಿದ್ವಾಂಸರು ಮಂತ್ರಿಗಳು ಇದ್ದರು, ನಿಮಗೆ ಆ ತೆನಾಲಿರಾಮನೇ ಮುಖ್ಯನೇ? ಆ ವಿದೂಷಕನನ್ನು ಕಂಡರೆ ಅದು ಏಕೆ ಅಷ್ಟು ಮೋಹ ಮಹಾರಾಜರೇ? ನಮಗಿಂತ ಆತನೇ ಮುಖ್ಯನೇ? ಹಾಗಲ್ಲ ಮಂತ್ರಿಗಳೇ, ಇಲ್ಲಿ ಯಾರು ಮುಖ್ಯರು ಅಮುಖ್ಯರು ಎಂಬ ಪ್ರಶ್ನೆಯೇ ಬರುವುದಿಲ್ಲ. ನಿಮ್ಮ ಪಾಂಡಿತ್ಯ ವಿದ್ವತ್ತಿಗೆ ಮಹತ್ವವನ್ನು ನಾವು ಯಾವಾಗಲೂ ಕೊಟ್ಟೇ ಕೊಡುತ್ತೇವೆ. ಆದರೆ ನಮ್ಮ ತೆನಾಲಿರಾಮನ ಮಾತೇ ಬೇರೆ. ಆತ ತನ್ನ ಹಾಸ್ಯ ಪ್ರವೃತ್ತಿ ಬುದ್ಧಿ ಚಾತುರ್ಯದಿಂದ ನಮ್ಮೆಲ್ಲರನ್ನು ರಂಜಿಸುತ್ತಾನೆ. ಆತನ ಚಾಣಾಕ್ಷತನದಿಂದ ಅದೆಷ್ಟೋ ಸಂಕಟಗಳಿಂದ ಪಾರಾಗಿದ್ದೇವೆ ಅಲ್ಲವೇ? ನಿಮ್ಮ ಮಾತನ್ನು ಒಪ್ಪುತ್ತೀನಿ ಮಹಾರಾಜ, ಆದರೂ ಆತನನ್ನು ಹೆಚ್ಚೇ ಹೊಗಳುತ್ತೀರಾ. ಆ ಬರದಲ್ಲಿ ನಮ್ಮನ್ನೆಲ್ಲೂ ಕಡೆಗಳಿಸಿದ್ದೀರಿ, ಏನಂತೀರಾ ಪಂಡಿತರೇ? ಹೌದು, ನಮಗೂ ಹಾಗೆ ಅನಿಸುತ್ತದೆ. ಇಲ್ಲಿ ವಿದ್ಯೆಗೆ ಪಾಂಡಿತ್ಯಕ್ಕೆ ಮತ್ತರ ಬೇಡ ಮಂತ್ರಿಗಳೇ. ಆಗಲಿ, ಒಂದು ಕೆಲಸ ಮಾಡೋಣ. ತೆನಾಲಿರಾಮನಿಗೆ ನೀವುಗಳೇ ಒಂದು ಸವಾಲು ಹಾಕಿ. ಒಂದು ವೇಳೆ ಅವನು ಸೂಕ್ತವಾದ ಉತ್ತರವನ್ನು ಕೊಟ್ಟರೆ ಅವನು ಬುದ್ಧಿವಂತ ಎಂದು ಒಪ್ಪಿಕೊಳ್ಳುತ್ತೀರೋ? ಮೊದಲು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿ, ಆಮೇಲೆ ನೋಡೋಣ ಮಹಾರಾಜರೇ. ಆಗಲಿ, ಮೊದಲು ಪ್ರಶ್ನೆಯನ್ನು ಸಿದ್ಧ ಮಾಡಿಕೊಳ್ಳಿ. ಮಹಾರಾಜರೇ, ನಾವು ಪ್ರಶ್ನೆಯನ್ನು ಸಿದ್ಧ ಮಾಡಿಕೊಂಡಿದ್ದೇವೆ. ಬನ್ನಿ ಪಂಡಿತರೇ, ಮಂತ್ರಿಗಳೇ ನೀವು ಬನ್ನಿ. ಕಾಗಿಗಳ ಲೆಕ್ಕ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಓಹೋ, ಬಂದೆಯಾ ತೆನಾಲಿ? ಇವತ್ತು ಸಭೆಗೆ ತಡ ಮಾಡಿ ಬಂದಿರಲ್ಲ. ಸಮಿಸಿ ಮಹಾಪ್ರಭು, ಬೇಗನೆ ಹೊರಟಿದ್ದೆ. ಆದರೆ ದಾರಿಯಲ್ಲಿ ಒಂದು ಮಗು ಅಳುತ್ತಾ ಇತ್ತು, ಅದನ್ನು ಸಮಾಧಾನ ಮಾಡಿ ಬರಲು ತಡವಾಯಿತು. ಎಲ್ಲ ಸುಳ್ಳು. ಅರ್ಥವಾಯಿತು. ಈ ಬಾರಿ ಅದರ ವಿವರಣೆ ಕೇಳುವ ತಪ್ಪು ಮಾಡುವುದಿಲ್ಲ. ಕಳೆದ ಬಾರಿ ಕೇಳಿದಕ್ಕೆ ನಮಗೆ ಸರಿಯಾದ ಪಾಠ ಕಲಿಸಿದಿರಿ. ರಾಜರು ನೆನಪಿಟ್ಟುಕೊಂಡಿದ್ದಾರೆ. ಮಹಾರಾಜರೇ, ಸವಾಲು. ಆಗಲಿ, ನೀವು ಕುಳಿತುಕೊಳ್ಳಿ. ಅಂದ ಹಾಗೆ ತೆನಾಲಿ, ನೀನು ಇವತ್ತು ಸಭೆಗೆ ತಡ ಮಾಡಿ ಬಂದಿದ್ದೀಯ. ಅದಕ್ಕಾಗಿ ನಿನಗೊಂದು ಪ್ರಶ್ನೆ ಇದೆ, ಅದಕ್ಕೆ ಸರಿಯಾಗಿ ಉತ್ತರಿಸಬೇಕು. ಓ, ಸವಾಲು? ನನಗಿದೇನು ಹೊಸದಲ್ಲ ಬಿಡಿ, ಅದೇನೆಂದು ಕೇಳಿ ಮಹಾಪ್ರಭು. ಇಂದಿನ ಸವಾಲು ನನ್ನದಲ್ಲ. ಆಸ್ಥಾನದ ಮಂತ್ರಿಗಳು ಪಂಡಿತರು ನಿನಗೊಂದು ಪ್ರಶ್ನೆ ಕೇಳುತ್ತಾರೆ, ಅದಕ್ಕೆ ಸೂಕ್ತವಾದ ಉತ್ತರವನ್ನೇ ಕೊಡಿ. ಕೇಳಿ ಮಂತ್ರಿಗಳೇ. ತೆನಾಲಿರಾಮರೇ, ನಮ್ಮ ನಗರದಲ್ಲಿ ಎಷ್ಟು ಕಾಗೆಗಳು ಇವೆಂದು ಲೆಕ್ಕ ಮಾಡಿ ಹೇಳಬಲ್ಲಿರಾ? ಏನು, ಕಾಗೆಗಳ ಲೆಕ್ಕವೇ? ಹೌದು, ನಮ್ಮ ಊರಿನಲ್ಲಿ ಎಷ್ಟು ಕಾಗೆಗಳು ಇವೆ ಎಂದು ಲೆಕ್ಕ ಮಾಡಿ ಹೇಳಬೇಕು. ಓಹೋ, ಸ್ವಲ್ಪ ಕಠಿಣವಾದ ಕೆಲಸವನ್ನೇ ಕೊಟ್ಟಿದ್ದೀರಿ ಮಂತ್ರಿಗಳೇ. ತೆನಾಲಿರಾಮರೇ, ಲೆಕ್ಕವಂದ್ರೆ ಲೆಕ್ಕ, ಸರಿಯಾದ ಸಂಖ್ಯೆನೇ ಕೊಡಬೇಕು. ಆಗಲಿ ಪಂಡಿತರೇ, ನಿಮ್ಮ ಸವಾಲನ್ನು ನಾನು ಸ್ವೀಕರಿಸಿದ್ದೇನೆ. ಆದರೆ ಒಂದಿಷ್ಟು ಯೋಚನೆ ಮಾಡಲು ಸಮಯ ಕೊಡಿ. ಬೇಕಾದರೆ 2 ದಿನ ಸಮಯ ತಗೊಂಡು ಉತ್ತರ ಕೊಡಿ ತೆನಾಲಿರಾಮರೇ. ಒಳ್ಳೆಯ ಸವಾಲನ್ನೇ ಕೊಟ್ಟಿದ್ದೀವಿ. ಕಾಗೆಗಳನ್ನ ಎಣಿಸಕ್ಕೆ ಎಲ್ಲಾದ್ರೂ ಸಾಧ್ಯವೇ? 2 ದಿನ ಅಲ್ಲ,
2 ಸಂವತ್ಸರ ಕಳೆದ್ರೇನು ಕಾಗೆಗಳು ಲೆಕ್ಕ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದು ಹೌದು, ಈ ಬಾರಿ ಈ ಜುಟ್ಟಿನ ಮನುಷ್ಯ ಸೋತಂತೆ. ತೆನಾಲಿ, ಏನು ಇಷ್ಟು ಯೋಚನೆ ಮಾಡುತ್ತಿದ್ದೀಯಾ? 2 ದಿನದ ಸಮಯಾವಕಾಶ ನಿನಗೆ ಕಡಿಮೆ ಐತಿ. ಇಲ್ಲ ಮಹಾಪ್ರಭು, ಅದು ಹಾಗಲ್ಲ. ನಮ್ಮ ವಿಜಯನಗರದಲ್ಲಿ ಇರುವ ಕಾಗೆಗಳ ಸಂಖ್ಯೆಯನ್ನು ಈಗಲೇ ಹೇಳಬಲ್ಲೆ. ಅದು ಹೇಗೆ ಸಾಧ್ಯ ತೆನಾಲಿರಾಮರೇ? ಈಗಲೇ ಹೇಳಬಲ್ಲಿರಾ? ಮಹಾರಾಜರೇ, ನನಗ ಆಗಾಗ ಸಮಯ ಸಿಕ್ಕಾಗ ಲೆಕ್ಕ ಮಾಡುತ್ತಿದ್ದೆ. ಹಾಗಾದ್ರೆ ಹೇಳಿ ನೋಡೋಣ, ಎಷ್ಟು ಕಾಗೆಗಳಿವೆಂದು. ತಪ್ಪು ಲೆಕ್ಕ ಕೊಡೋ ಅಂತಿಲ್ಲ. ಆಗಲಿ ಆಗಲಿ ಪಂಡಿತರೆ, ಹೇಳುತ್ತಾನೆ. ನಮ್ಮ ನಗರದಲ್ಲಿ 1,40,40,41 ಕಾಗೆಗಳೇ ಇವೆ. ಏನು, ನಮ್ಮ ವಿಜಯನಗರದಲ್ಲಿ ಅಷ್ಟೊಂದು ಕಾಗೆಗಳು ಇವೆ? ಹೌದು ಮಹಾಪ್ರಭು, ಬಹಳ ದಿನದಿಂದ ಲೆಕ್ಕ ಮಾಡಿಟ್ಟಿದ್ದೇನೆ. ಒಂದು ವೇಳೆ ಲೆಕ್ಕ ತೆಪ್ಪ ಬಂದರೆ? ನಿಮಗ ಸಂಶಯ ಇದ್ದರೆ ಮತ್ತೊಮ್ಮೆ ಲೆಕ್ಕ ಮಾಡಿಸಬಹುದು. ಆಗಲಿ ತೆನಾಲಿ, ನಾವು ಲೆಕ್ಕ ಮಾಡಿಸುತ್ತೇವೆ. ಒಂದು ವೇಳೆ ಕಾಗೆಗಳ ಸಂಖ್ಯೆ ಕಡಿಮೆ ಬಂದರೆ ಏನು ಹೇಳುವೆ? ಮಹಾರಾಜ, ಅಕ್ಕ ಪಕ್ಕದ ಊರುಗಳಲ್ಲಿ ಈಗ ಜಾತ್ರೆ ನಡೆಯುತ್ತದೆ. ಹಬ್ಬಕ್ಕಾಗಿ ಇಲ್ಲಿನ ಕಾಗೆಗಳ ತಮ್ಮ ನೆಂಟರ ಮನೆಗೆ ಹೋಗುವುದರಿಂದ ಲೆಕ್ಕದಲ್ಲಿ ಸಂಖ್ಯೆ ಕಡಿಮೆ ಬರಬಹುದು. ಓ ಹಾಗೂ, ಒಂದು ವೇಳೆ ಹೆಚ್ಚು ಬಂದರೆ? ಮಹಾರಾಜರೇ, ಈಗ ನಮ್ಮ ವಿಜಯನಗರದಲ್ಲಿ ನಾಡ ಹಬ್ಬದ ಉತ್ಸವ ನಡೆಯುತ್ತದೆ. ನಮ್ಮ ವೈಭವಕ್ಕೆ ಮತ್ತೊಂದು ಹೆಸರು ನಮ್ಮ ವಿಜಯನಗರ. ನಮ್ಮ ನಾಡ ಹಬ್ಬದ ಸಂಭ್ರಮವನ್ನು ನೋಡಲು ದೇಶ ವಿದೇಶಗಳಿಂದ ಜನರೇ ಬರುವಾಗ ಕಾಗೆಗಳ ಬರುವುದೇ ಇರುತ್ತವೆ. ಓಹೋ ಹಾಗೋ, ಶಭಾಷ್ ತೆನಾಲಿ, ಮೆಚ್ಚಿದೆ ನಿನ್ನ ಮಾತುಗಳನ್ನು. ನೋಡಿದಿರಾ ಪಂಡಿತರೇ, ಮಂತ್ರಿಗಳೇ, ಈಗಲಾದರೂ ತೆನಾಲಿರಾಮ ಬುದ್ಧಿವಂತ ಎಂದು ಒಪ್ಪಿಕೊಳ್ಳುತ್ತೀರೋ? ನಾವು ಒಪ್ಪಿಕೊಳ್ಳುತ್ತೇವೆ ಮಹಾರಾಜ, ತೆನಾಲಿರಾಮನೇ ಬುದ್ಧಿವಂತ. ಕೇವಲ ಪುಸ್ತಕದ ಪಾಂಡಿತ್ಯವಷ್ಟೇ ಪಾಂಡಿತ್ಯವಲ್ಲ, ಸಮಯಕ್ಕೆ ಸರಿಯಾಗಿ ಸಂದರ್ಭಕ್ಕೆ ಅನುಸಾರವಾಗಿ ತಮ್ಮ ಬುದ್ಧಿ ಚಾತುರ್ಯಗಳನ್ನು ಬಳಸೋನೇ ನಿಜವಾದ ಬುದ್ಧಿವಂತ. ತೆನಾಲಿರಾಮ, ನಿನ್ನ ಮಾತಿನಿಂದ ನನಗೆ ಬಹಳ ಸಂತೋಷವಾಯಿತು. ವಿಜಯನಗರದ ಗರಿಮೆ ಹಿರಿಮೆಯ ಜೊತೆ ಪ್ರಾಣಿ ಪಕ್ಷಿಗಳ ಹಿತವನ್ನು ಪರಿಗಣಿಸುವ ನಿನ್ನ ಈ ಮನಸ್ಸು ವಿಶಾಲವಾದದ್ದು. ನಿನ್ನ ಈ ಜಾಣ್ಮೆಯಿಂದಾಗಿ ಈ ಕೃಷ್ಣದೇವರಾಯನ ಹೆಸರಿನೊಂದಿಗೆ ನಿನ್ನ ಹೆಸರು ಸದಾ ಅಜರಾಮರವಾಗಿರಲೆಂದು ಆಶಿಸುತ್ತೇನೆ. ತೆಗೆದುಕೋ ಈ ಮುತ್ತಿನ ಹಾರವನ್ನು. ಧನ್ಯನಾದೆ ಮಹಾಪ್ರಭು, ಧನ್ಯನಾದೆ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಈ ಒಂದು ತೆನಾಲಿ ರಾಮಕೃಷ್ಣವನ್ನ ಒಂದು ಕಿರು ಪ್ರಸಂಗವನ್ನು ಎಷ್ಟು ಈ ಮಕ್ಕಳನ್ನ ಇದು ಮಾಡಿಬಿಟ್ಟು ಗೀತಾ ಅವರವರು ಬರೆದು ಅವ್ರಿಗೆ ಟ್ರೈನಿಂಗ್ ಕೊಟ್ಟರು. 1 ತಿಂಗಳು ಅಂದರೆ ಭಾಳ ಕಷ್ಟ ಇತ್ತು. ಅವ್ರಿಗೆ ಆ್ಯಕ್ಷನ್ ಮಾಡ್ರಿ ಅಂತ 2 ದಿವಸ ಹೋಗಿದ್ರು. ನಾನು ಹೇಳ್ಬಿಟ್ಟೆ ಈ ಮಕ್ಕಳನ್ನ ಮಾಡೋಕ್ಕಾಗಲ್ಲ ಅಂತ. ಒಂದು ಡೈಲಾಗ್ ಹೇಳೋದು ನಾನು ಮುಗೀತಂತ ಓಡೋಗ್ತಾರೆ. ಅಲ್ಲಪ್ಪ ನೀನು ಆ್ಯಕ್ಷನ್ ಮಾಡೋಕ್ಕಪ್ಪ ಅಂದರೆ ಅಂಕಲ್ ನೀವು ಆಮೇಲೆ ಬರ್ತೀನಿ ಅಂತ ಹೋಗ್ತಾರೆ. ಭಾಳ ಕಷ್ಟ ಇತ್ತು. ತುಂಬ ಚೆನ್ನಾಗಿ ಇವತ್ತು ಮಾಡಿ ಅವರು ನಿಮ್ಮೆಲ್ಲರ ಮನಗೆದ್ದಿದ್ದಾರೆ. ಆ ಶ್ರೇಯಸ್ಸು ಆ ಮಕ್ಕಳಿಗೆ ಹಾಗೂ ಗೀತಾ ಅವ್ರಿಗೆ ಸಲ್ಲಬೇಕು. ತುಂಬ ಚೆನ್ನಾಗಿತ್ತು. ತೆನಾಲಿ